90%. ಹೌದು, ಕಳೆದ ಕೇವಲ 1 ಶತಮಾನದಲ್ಲಿ ನಮ್ಮ 90% ದೇಶಿ ತರಕಾರಿ ಬೀಜಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿವೆ. ಸಸ್ಯ ತಳಿಶಾಸ್ತ್ರಜ್ಞರಾದ ಡಾ ಪ್ರಭಾಕರ್ ರಾವ್ ಅವರು ನೀಡಿರುವ ಈ ಆಘಾತಕಾರಿ ಅಂಕಿಅಂಶದೊಂದಿಗೆ ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಅಚ್ಚರಿ ಆಗುತ್ತೆ ಅಲ್ವಾ? ನಾವು ದಿನಾಳು ತಿನ್ನುವ ಆಹಾರದ ಮೂಲವೇ ಈ ಬೀಜಗಳು. ಆದರೆ ಅವುಗಳೇ ಕಣ್ಮರೆಯಾಗ್ತಿವೆ ಅಂದ್ರೆ ನಿಜಕ್ಕೂ ಏನಾಗ್ತಿದೆ ಇಲ್ಲಿ? ಇದರ ಬಗ್ಗೆ ನಾವೇಕೆ ಹೆಚ್ಚಾಗಿ ಮಾತಾಡ್ತಿಲ್ಲ? ಸರಿ, ಬನ್ನಿ ಈಗ ಇದರ ಆಳಕ್ಕೆ ಇಳಿಯೋಣ. ನಾವಿಂದು ಮಾರುಕಟ್ಟೆಯಲ್ಲಿ ನೋಡುವ, ಕೊಳ್ಳುವ ಆಹಾರದ ಹಿಂದಿರುವ ಅಸಲಿ ಸತ್ಯಗಳನ್ನು ಬಿಚ್ಚಿಡುವ ಪ್ರಯತ್ನ ಮಾಡಲಿದ್ದೇವೆ. ಆಧುನಿಕ ಕೃಷಿ ಉದ್ಯಮದ ಹಿಂದಿರುವ ಆ ಆಘಾತಕಾರಿ ರಹಸ್ಯ ಕಾರ್ಯವಿಧಾನಗಳು ಮತ್ತು ನಮಗೆಲ್ಲ ನೋಡಲು ಪರಿಪೂರ್ಣ ಅಂತ ಅನ್ಸುವ ಸಾವಯವ ಕೃಷಿಯ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹಿಂದಿನ ಭ್ರಮೆಯ ಬಗ್ಗೆ ನಾವಿಲ್ಲಿ ಆಳವಾಗಿ ಅರ್ಥ ಮಾಡಿಕೊಳ್ಳಿದ್ದೇವೆ. ಈ ವಿವರಣೆಯಲ್ಲಿ ನಾವು ಮುಖ್ಯವಾಗಿ 6 ವಿಷಯಗಳನ್ನು ಕವರ್ ಮಾಡಲಿದ್ದೇವೆ. ಕಣ್ಮರೆಯಾಗ್ತಿರುವ ದೇಶಿ ಬೀಜಗಳು, ಸೂಪರ್ ಮಾರ್ಕೆಟ್ ಸಾವಯವ ಹಗರಣ, ಸ್ಫೋಟಕಗಳಿಂದ ರಸಗೊಬ್ಬರದವರೆಗಿನ ಪಯಣ, ಮಣ್ಣು ಪರೀಕ್ಷೆಯ ಭ್ರಮೆ, ಟರ್ಮಿನೇಟರ್ ಜೀನ್ ಅಪಾಯ ಮತ್ತು ಕೊನೆಯದಾಗಿ ದೇಶಿ ಬೀಜಗಳ ಪುನರುಜ್ಜೀವನ. ಮೊದಲನೇ ವಿಭಾಗ, ಕಣ್ಮರೆಯಾಗುತ್ತಿರುವ ದೇಶಿ ಬೀಜಗಳು, ಅಂದರೆ ನಮ್ಮ ಪ್ರಾಚೀನ ಪರಂಪರೆಯ ನಾಶ. ನೋಡಿ, ಒಂದು ಕಾಲವಿತ್ತು. ಆಗ ನಮ್ಮ ಪ್ರತಿಯೊಬ್ಬ ರೈತರು ಕೂಡ ಬೀಜ ರಕ್ಷಕರಾಗಿದ್ರು. ಬೆಳೆ ಬಂದಾಗ ಅತ್ಯುತ್ತಮವಾದ ಗಿಡವನ್ನ ಆರಿಸಿ ಅದರ ಬೀಜವನ್ನ ಮುಂದಿನ ಬಾರಿಗಾಗಿ ಕಾಯ್ದಿರಿಸುವುದು ಒಂದು ಸಹಜ ಸಂಪ್ರದಾಯವಾಗಿತ್ತು. ಆದರೆ ಇಂದಿನ ಆಘಾತಕಾರಿ ವಾಸ್ತವ ಏನೆಂದ್ರೆ, ಡಾ ರಾವ್ ಅವರ ಪ್ರಕಾರ ಕೇವಲ 6 ಕಾರ್ಪೊರೇಟ್ ಕುಟುಂಬಗಳು ಇಡೀ ಜಾಗತಿಕ ಬೀಜ ಮಾರುಕಟ್ಟೆಯನ್ನ ನಿಯಂತ್ರಿಸುತ್ತಿವೆ. ನಮ್ಮ ಆ ಸಾಂಪ್ರದಾಯಿಕ ಬೀಜ ರಕ್ಷಕರ ಜಾಗವನ್ನ ಲಾಭದ ಉದ್ದೇಶ ಹೊಂದಿರುವ ಈ ಬೃಹತ್ ಕಂಪನಿಗಳು ಈಗ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿವೆ. ಈಗ 2ನೇ ವಿಭಾಗಕ್ಕೆ ಬರೋಣ. ಸೂಪರ್ ಮಾರ್ಕೆಟ್ ಹಗರಣ, ಸಾವಯವದ ಅಂದ್ರೆ ಆರ್ಗ್ಯಾನಿಕ್ ಫುಡ್ ಹಿಂದಿನ ಸತ್ಯ. ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿರುವ ಒಂದೇ ಅಳತೆಯ ಪಳಪಳನೆ ಹೊಳೆಯುವ ತರಕಾರಿಗಳನ್ನು ನೋಡಿದ ಕೂಡಲೇ ಕೊಳ್ಳುವ ಆಸೆ ಮೂಡುವುದು ಬಹಳ ಸಹಜ ಅಲ್ವಾ? ಆದರೆ ಇಲ್ಲೊಂದು ಮೂಲಭೂತವಾದ ಪ್ರಶ್ನೆ ಹುಟ್ಟುತ್ತೆ. ಆ ಪರಿಪೂರ್ಣವಾಗಿ ಕಾಣುವ ಸ್ವಲ್ಪವೂ ಕಲೆಯಿಲ್ಲದ ಕೆಂಪು ಅಥವಾ ಹಳದಿ ಕ್ಯಾಪ್ಸಿಕಮ್ ನಿಜಕ್ಕೂ ಸಾವಯವವೇ? ಡಾ ರಾವ್ ಅವರ ಪ್ರಕಾರ ನೈಸರ್ಗಿಕ ಕೃಷಿಯಲ್ಲಿ ಎಲ್ಲವೂ ಒಂದೇ ಗಾತ್ರ ಮತ್ತು ಬಣ್ಣದಲ್ಲಿ ಬರೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಕೇವಲ ನಮ್ಮನ್ನು ಆಕರ್ಷಿಸಲು ಮಾಡುತ್ತಿರುವ ಒಂದು ಬ್ರ್ಯಾಂಡಿಂಗ್ ಹಗರಣವಾಗಿರಬಹುದು ಎಂಬುದು ಅವರ ಸ್ಪಷ್ಟವಾದ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಪ್ಪಾ ಅಂದ್ರೆ, ಹೈಬ್ರಿಡ್ ಬೀಜಗಳು ಬದುಕಲು ಮತ್ತು ಬೆಳೆಯಲು ಬಹಳ ಹೆಚ್ಚಿನ ಪ್ರಮಾಣದ ಸಾರಜನಕದ ಅಂದ್ರೆ ನೈಟ್ರೋಜನ್ನ ಅಗತ್ಯವಿರುತ್ತದೆ. ಆದರೆ ನಿಜವಾದ ನೈಸರ್ಗಿಕ ಕೃಷಿಯಿಂದ ಬೆಳೆದ ತರಕಾರಿಗಳು ನೋಡಲು ಕೊಂಚ ಡೊಂಕಾಗಿದ್ರೂ ಅದರಲ್ಲಿ ಅತ್ಯಂತ ಹೆಚ್ಚಿನ ಪೌಷ್ಟಿಕಾಂಶ ಇರ್ತದೆ ಮತ್ತು ಅವು ಸಂಪೂರ್ಣ ರಾಸಾಯನಿಕ ಮುಕ್ತವಾಗಿರ್ತವೆ. ಸುಂದರವಾಗಿ ಕಾಣುವ ಎಲ್ಲವೂ ಆರೋಗ್ಯಕರವಲ್ಲ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಮುಂದಿನ ವಿಭಾಗ, ಸ್ಫೋಟಕಗಳಿಂದ ರಸಗೊಬ್ಬರಗಳವರೆಗೆ, ಅಂದರೆ ಯುದ್ಧ ಭೂಮಿಯಿಂದ ಕೃಷಿ ಭೂಮಿಯವರೆಗಿನ ಪಯಣ. ಮೊದಲನೇ ಮಹಾಯುದ್ಧದ ಇತಿಹಾಸವನ್ನು ಸ್ವಲ್ಪ ಗಮನಿಸಿದರೆ ಒಂದು ರೋಚಕವಾದ ಸಂಗತಿ ಬಯಲಾಗುತ್ತದೆ. ಬಾಂಬ್ ಮತ್ತು ವಿಷಾನಿಲಗಳನ್ನು ತಯಾರಿಸುತ್ತಿದ್ದ ಕಂಪನಿಗಳು ಯುದ್ಧ ಮುಗಿದ ಮೇಲೆ ತಮ್ಮ ಕಾರ್ಖಾನೆಗಳನ್ನು ಮುಚ್ಚಲಿಲ್ಲ. ಬದಲಾಗಿ ಉಳಿದುಕೊಂಡಿದ್ದ ಅಮೋನಿಯಾವನ್ನು ಬಳಸಿ ಕೃಷಿ ರಸಗೊಬ್ಬರ ಮತ್ತು ಕೀಟನಾಶಕಗಳ ಉತ್ಪಾದನೆಗೆ ಇಳಿದವು. ಗಾಳಿಯಿಂದ ಬ್ರೆಡ್ ತಯಾರಿಸುವುದು ಅನ್ನೋ ಟ್ಯಾಗ್ಲೈನ್ ಬಳಸಿ ಅವರು ಕೃಷಿ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು. ಅಂದು ಬಾಂಬ್ ತಯಾರಿಸಿದ ಕಂಪನಿಗಳೇ ಇಂದು ನಮ್ಮ ಆಹಾರದ ಭವಿಷ್ಯವನ್ನು ನಿರ್ಧರಿಸುತ್ತಿವೆ ಅಂದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಅಲ್ವಾ? ಈ 360 ಡಿಗ್ರಿ ರಾಸಾಯನಿಕ ಜಾಲವನ್ನು ಡಾ ರಾವ್ ಅವರು ಮಗುವಿನ ಫಾರ್ಮುಲಾ ಹಾಲು ಉದಾಹರಣೆ ನೀಡಿ ವಿವರಿಸ್ತಾರೆ. ಈ ವಿಷವರ್ತುಲ ಹೇಗೆ ಕೆಲಸ ಮಾಡುತ್ತೆ ಗಮನಿಸಿ. ರೈತರು ಹೈಬ್ರಿಡ್ ಬೀಜ ತಂದಾಗ ಅದಕ್ಕೆ ಯೂರಿಯಾ ಹಾಕಲೇಬೇಕಾಗ್ತದೆ. ಯೂರಿಯಾ ಹಾಕಿದಾಗ ಗಿಡದ ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕೀಟಗಳ ಆಕ್ರಮಣ ಶುರುವಾಗುತ್ತೆ. ಆಗ ಅನಿವಾರ್ಯವಾಗಿ ಕೀಟನಾಶಕಗಳ ಮೊರೆ ಹೋಗಬೇಕಾಗ್ತದೆ. ಆ ವಿಷಕಾರಿ ಆಹಾರ ಸೇವನೆಯಿಂದ ಮನುಷ್ಯರಿಗೆ ಅನಾರೋಗ್ಯ ಬಂದಾಗ ಮತ್ತೆ ನಾವು ಔಷಧಗಳನ್ನು ಖರೀದಿಸಬೇಕಾಗ್ತದೆ. ಇಲ್ಲಿನ ಬಹುದೊಡ್ಡ ವಿಪರ್ಯಾಸ ಅಂದರೆ ಬೀಜ, ರಸಗೊಬ್ಬರ, ಕೀಟನಾಶಕ ಮತ್ತು ನಾವೇನ್ ಔಷಧಗಳನ್ನು ನುಂಗುತ್ತಿದ್ದೀವಲ್ಲ, ಇವೆಲ್ಲವನ್ನು ತಯಾರಿಸುವ ಕಂಪನಿಗಳು ಹೆಚ್ಚಾಗಿ ಒಂದೇ ಆಗಿರ್ತವೆ. 4ನೇ ವಿಭಾಗ, ಮಣ್ಣು ಪರೀಕ್ಷೆ ಭ್ರಮೆ, ಪೋಷಕಾಂಶಗಳ ಅಸಲಿ ಲೆಕ್ಕಾಚಾರದ ಬಗ್ಗೆ ತಿಳಿಯೋಣ. ನೋಡಿ, ಮಣ್ಣಿನಲ್ಲಿರುವ 99.6% ಖನಿಜಗಳು ಅದಿರಿನ ರೂಪದಲ್ಲಿ ಸುಪ್ತವಾಗಿರ್ತವೆ, ಅಂದ್ರೆ ಲಾಕ್ ಆಗಿರ್ತವೆ. ಆದರೆ ನಮ್ಮ ಆಧುನಿಕ ಮಣ್ಣಿನ ಪರೀಕ್ಷೆಗಳು ಹೇಗಿವೆ ಅಂದ್ರೆ ಕೇವಲ ನೀರಿನಲ್ಲಿ ಕರಗುವ 0.4%, ಅಂದ್ರೆ ಕೇವಲ 0.4% ಪೋಷಕಾಂಶಗಳನ್ನು ಮಾತ್ರ ಅಳೆಯುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರ ಅರ್ಥ ಏನು?
ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆಯಿದೆ ಎಂದು ಬಿಂಬಿಸಿ ರೈತರು ಮತ್ತಷ್ಟು ರಸಗೊಬ್ಬರಗಳನ್ನು ಖರೀದಿಸುವಂತೆ ಮಾಡುವುದೇ ಇದರ ಹಿಂದಿನ ಅಸಲಿ ತಂತ್ರ ಎಂಬುದು ಮೂಲಗಳ ಪ್ರಬಲವಾದ ವಾದ. ವಿಭಾಗ 5 ಟರ್ಮಿನೇಟರ್ ಜೀನ್ ಅಪಾಯ. ಇದು ನಮ್ಮ ಭವಿಷ್ಯದ ಬಹುದೊಡ್ಡ ಆತಂಕ. ಟರ್ಮಿನೇಟರ್ ಜೀನ್ ಅಂದರೆ ಒಂದು ರೀತಿಯ ವಂಶವಾಹಿ ಮಾರ್ಪಾಡು ಅಥವಾ ಜೆನೆಟಿಕ್ ಮಾಡಿಫಿಕೇಶನ್. ಈ ಜೀನ್ ಹೊಂದಿರುವ ಬೀಜಗಳ ಕತೆ ಏನಪ್ಪಾ ಅಂದ್ರೆ, ಇವು ಕೇವಲ ಒಂದು ಬಾರಿ ಮಾತ್ರ ಬೆಳೆ ನೀಡುತ್ತವೆ. ಆ ಬೆಳೆಯಿಂದ ಬರುವ ಬೀಜಗಳು ಮತ್ತೆ ಮೊಳಕೆಯೊಡೆಯೋದೇ ಇಲ್ಲ. ಇದು ಮನುಷ್ಯನ ವಿಕೃತಿಯಲ್ಲದೆ ಮತ್ತೇನೋ. ಇದರಿಂದ ರೈತರು ಪ್ರತಿ ಬಾರಿಯೂ ಕಾರ್ಪೊರೇಟ್ ಕಂಪನಿಗಳಿಂದಲೇ ಹೊಸ ಬೀಜ ಖರೀದಿಸಬೇಕಾಗುತ್ತೆ. ಇದಕ್ಕಿಂತ ಭಯಾನಕ ವಿಚಾರ ಅಂದ್ರೆ, ಗಾಳಿಯ ಮೂಲಕ ಪರಾಗಸ್ಪರ್ಶವಾಗಿ ಈ ಜೀನ್ ಇತರ ನೈಸರ್ಗಿಕ ಬೆಳೆಗಳಿಗೂ ಹರಡುವ ಬಹುದೊಡ್ಡ ಅಪಾಯವಿದೆ. ಇದು ಹೀಗೆ ಮುಂದುವರೆದರೆ ನಮ್ಮ ಒಟ್ಟು ಜೀವವೈವಿಧ್ಯತೆಯೇ ನಾಶವಾಗಬಹುದು. ಈ ನಿಟ್ಟಿನಲ್ಲಿ ಪ್ರಸಿದ್ಧ ಪರಿಸರವಾದಿ ಡಾಕ್ಟರ್ ವಂದನಾ ಶಿವ ಅವರ ಒಂದು ಮಾತು ಬಹಳ ಪ್ರಬಲವಾಗಿದೆ. ಯಾರು ಬೀಜವನ್ನು ನಿಯಂತ್ರಿಸುತ್ತಾರೋ ಅವರು ಇಡೀ ಪ್ರಪಂಚವನ್ನು ನಿಯಂತ್ರಿಸುತ್ತಾರೆ. ಹೌದು, ಇದು ಕೇವಲ ನಮ್ಮ ಆಹಾರದ ಮೇಲಿನ ನಿಯಂತ್ರಣವಲ್ಲ, ಬದಲಾಗಿ ಇದು ಇಡೀ ಮನುಕುಲದ ಬದುಕಿನ ಮೇಲಿನ ಜಾಗತಿಕ ನಿಯಂತ್ರಣದ ಸಂಕೇತವಾಗಿದೆ. ಕೊನೆ ವಿಭಾಗ ದೇಶಿ ಬೀಜ ಪುನರುಜ್ಜೀವನ. ಇದು ನೈಸರ್ಗಿಕ ಕೃಷಿಯ ಆಶಾಕಿರಣ. ಬನ್ನಿ ಈಗ ಈ ಸಮಸ್ಯೆಗೊಂದು ಪರಿಹಾರ ಇದೆಯಾ ಅಂತ ನೋಡೋಣ. ನೈಸರ್ಗಿಕ ಕೃಷಿಯಲ್ಲಿ ಮಣ್ಣು, ಗಿಡ ಮತ್ತು ಸೂಕ್ಷ್ಮಾಣು ಜೀವಿಗಳ ನಡುವೆ ಒಂದು ಅದ್ಭುತವಾದ ವಿಜ್ಞಾನ ಅಡಗಿದೆ. ಗಿಡಗಳಿಗೆ ಪೋಷಕಾಂಶ ಬೇಕಾದಾಗ ಅವು ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಸಂಕೇತ ಕಳುಹಿಸುತ್ತವೆ. ಆಗ ಆ ಜೀವಿಗಳು ಮಣ್ಣಿನಲ್ಲಿ ಹುದುಗಿರುವ 99.6% ಖನಿಜಗಳನ್ನು ಒಡೆದು ಗಿಡಕ್ಕೆ ನೀಡುತ್ತವೆ. ಪ್ರತಿಯಾಗಿ ಗಿಡವು ಆ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾದ ಸಕ್ಕರೆ ಅಂಶವನ್ನು ಒದಗಿಸುತ್ತದೆ. ಯಾವುದೇ ಕೃತಕ ರಾಸಾಯನಿಕಗಳಿಲ್ಲದೆ ನೈಸರ್ಗಿಕವಾಗಿ ನಡೆಯುವ ಈ ಅದ್ಭುತ ಪ್ರಕ್ರಿಯೆ ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತದೆ ಅಲ್ವಾ? ಈ ಒಂದು ನೈಸರ್ಗಿಕ ಪ್ರಕ್ರಿಯೆಯನ್ನ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಪ್ರಭಾಕರ್ ರಾವ್ ಅವರು ದೇಶದ ಮೂಲೆ ಮೂಲೆಗೆ, ದೂರದ ಹಳ್ಳಿಗಳು ಮತ್ತು ಆದಿವಾಸಿ ಪ್ರದೇಶಗಳಿಗೆ ತೆರಳಿ ಸುಮಾರು 2500ಕ್ಕೂ ಹೆಚ್ಚು ಪುರಾತನ ಬೀಜಗಳನ್ನು ಸಂಗ್ರಹಿಸಿದ್ದಾರೆ. ಕೇವಲ ಸಂಗ್ರಹಿಸುವುದಷ್ಟೇ ಅಲ್ಲ, ತಮ್ಮ ಅಪಾರ ತಾಳ್ಮೆ ಮತ್ತು ಸತತ ಪ್ರಯತ್ನದಿಂದ ಅವುಗಳಲ್ಲಿ ಸುಮಾರು 560ಕ್ಕೂ ಹೆಚ್ಚು ದೇಶಿ ತಳಿಗಳನ್ನು ಅವರು ಯಶಸ್ವಿಯಾಗಿ ಸ್ಥಿರೀಕರಿಸಿ ಪುನರುಜ್ಜೀವನಗೊಳಿಸಿದ್ದಾರೆ. ಅವರ ಈ ಪ್ರಯತ್ನದಲ್ಲಿ ಸಿಕ್ಕಿರುವ ಕೆಲವು ಯಶಸ್ಸಿನ ಕಥೆಗಳು ನಿಜಕ್ಕೂ ಸ್ಫೂರ್ತಿದಾಯಕವಾಗಿವೆ. ಉದಾಹರಣೆಗೆ, ನಗರ ಪ್ರದೇಶಗಳಲ್ಲಿ ಭಾರೀ ಬೇಡಿಕೆ ಸೃಷ್ಟಿಸಿರುವ ಮತ್ತು ಅತ್ಯಂತ ರುಚಿಕರವಾದ ಕೆಂಪು ಬೆಂಡೆಕಾಯಿ ಪ್ರತಿದಿನವೂ ಸ್ವಲ್ಪವೇ ಇಳುವರಿ ನೀಡುವ ಮೂಲಕ ಮನೆತೋಟಗಳಿಗೆ ಹೇಳಿ ಮಾಡಿಸಿದಂತಿರುವ ಮಾಗಡಿ ಟೊಮೆಟೊ ಮತ್ತು ನೈಸರ್ಗಿಕವಾಗಿಯೇ ಹೆಚ್ಚಿನ ಫೋಲಿಕ್ ಆಸಿಡ್ ಹೊಂದಿರುವ ಅಪರೂಪದ ಸೋನಾಮೋತಿ ಗೋಧಿ, ಇವೆಲ್ಲವೂ ನಮ್ಮ ದೇಶೀ ತಳಿಗಳ ಅಸಲಿ ತಾಕತ್ತನ್ನು ತೋರಿಸ್ತವೆ. ಇವುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸುವ ಮೂಲಕ ನೈಸರ್ಗಿಕ ಕೃಷಿಯನ್ನು ರೈತರಿಗೆ ಲಾಭದಾಯಕವಾಗಿಸಲಾಗುತ್ತಿದೆ. ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೆಲ್ಲ ಕಾಡುವ ಒಂದು ಪ್ರಮುಖ ಪ್ರಶ್ನೆ ಎಂದರೆ, ಅಂದವಾಗಿ ಆಕರ್ಷಕವಾಗಿ ಕಾಣುವ ಆಹಾರದ ಭ್ರಮೆ, ನೈಜ ಪೌಷ್ಟಿಕಾಂಶವಿರುವ ಆದರೆ ನೋಡಲು ಕೊಂಚ ಡೊಂಕಾಗಿರುವ ವಾಸ್ತವಕ್ಕಿಂತ ಮಿಗಿಲಾದದ್ದೇ? ಕೇವಲ ಕಣ್ಣಿಗೆ ಸುಂದರವಾಗಿ ಕಾಣುವ ತರಕಾರಿಗಳು ನಮಗೆ ಬೇಕಾ, ಅಥವಾ ನಿಜವಾದ ಆರೋಗ್ಯ ನೀಡುವ ಆಹಾರ ಬೇಕಾ? ನಮ್ಮ ತಟ್ಟೆಯಲ್ಲಿರುವ ಆಹಾರದ ಮೂಲವನ್ನು ಒಮ್ಮೆ ಪ್ರಶ್ನಿಸಲು ಇದು ಖಂಡಿತವಾಗಿಯೂ ಪ್ರೇರೇಪಿಸುತ್ತದೆ ಅಂತ ನಾನು ಭಾವಿಸ್ತೀನಿ. ಯೋಚಿಸಿ ನೋಡಿ. ಈ ವಿಷಯದ ಬಗ್ಗೆ ಇನ್ನಷ್ಟು ಅರಿಯುವ ಪ್ರಯತ್ನವನ್ನು ಮುಂದುವರೆಸಿ.